ಪ್ರಿಯರಿಗೆ ಈಗ ಒಂದು ಶಾಕಿಂಗ್ ಸುದ್ದಿ ಇದೆ. ಯಾಕಂತ ಹೇಳಿದ್ರೆ ಆ ಮೊಟ್ಟೆನ ದಿನನಿತ್ಯ ಒಂದು ಡಯಟ್ ಫುಡ್ ಆಗಿ ತೆಗೆದುಕೊಳ್ತಾರೆ. ಹಾಗೇನೆ ಅದರಿಂದ ಅನೇಕ ಒಂದು ರುಚಿಯಾದಂತಹ ಒಂದು ಡಿಶ್ ಅನ್ನ ಮಾಡಿ ಕೂಡ ತಿನ್ನುವಂಥವ್ರಿದ್ದಾರೆ. ಸೊ ಯೂಶುವಲ್ ಆಗಿ ಮೊಟ್ಟೆನ ತುಂಬಾ ಜನರು ತಗೊಳ್ತಾರೆ. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಹೌದು, ಉತ್ತಮ ಅನ್ನುವಂತಹ ಹೈ ಪ್ರೋಟೀನ್ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಡಾಕ್ಟರ್ಗಳು ಕೂಡ ಸಜೆಷನ್ ಮಾಡ್ತಾರೆ. ಆದ್ರೆ ಈಗ ಮೊಟ್ಟೆ ಪ್ರಿಯರಿಗೆ ಶಾಕ್ ಇದೆ. ಯಾಕೆಂತ ಹೇಳಿದ್ರೆ ಮೊಟ್ಟೆಯ ದರ ಏರಿಕೆ ಆಗಿರುವಂಥದ್ದು ನಾವು ನೋಡ್ಬೋದು. ಈ ಹಿಂದೆ ಒಂದು ಯುದ್ಧದ ಎಫೆಕ್ಟ್ನಿಂದ ಇರ್ಬೋದು, ಹಾಗೆಯೇ ಸಮ್ಮರ್ ಹಾಲಿಡೇಸ್ ಇತ್ತು. ಇದರಿಂದ ಅನೇಕ ಒಂದು ಶಾಲೆಗಳಲ್ಲೂ ಕೂಡ ಮೊಟ್ಟೆನ ಕೊಡ್ತಿರ್ಲಿಲ್ಲ, ಅದು ಕೂಡ ಸ್ಟಾಪ್ ಆಗಿತ್ತು. ಹಾಗೆಯೇ ಬೇಸಿಗೆ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಮೊಟ್ಟೆಯ ಬಳಕೆ ಸ್ವಲ್ಪ ಕಡಿಮೆ ಕೂಡ ಆಗಿತ್ತು. ಆದರೆ ಈಗ ಎಲ್ಲವೂ ಕೂಡ ಈಗ ಶಾಲೆಗಳು ಶುರುವಾಗಿದೆ, ಹಾಗೆಯೇ ಸಮ್ಮರ್ ಕೂಡ ಹೋಗಿದೆ. ಈ ಎಲ್ಲ ಒಂದು ಕಾರಣಗಳಿಂದ ಮೊಟ್ಟೆಯ ದರ ಏರಿಕೆಯಾಗಿರುವಂಥದ್ದು. ಹೌದು, ₹5.50 ಇದ್ದಂತಹ ಮೊಟ್ಟೆಯ ದರ ಈಗ ₹7ವರೆಗೂ ಬಂದಿದೆ. ಅಂದರೆ ₹2 ಏಕಾಏಕಿ ದರ ಏರಿಕೆಯಾಗಿರುವಂಥದ್ದು. ಹಾಗೆಯೇ ₹7.50 ಇಂದ ₹7.80 ಕೂಡ ದರ ಏರಿಕೆಯಾಗಿದೆ. ಸೊ ಹೀಗಾಗಿಯೇ ಏಕಾಏಕಿ ₹2 ದರ ಏರಿಕೆ ಆಗಿರೋದು ನಿಜಕ್ಕೂ ಕೂಡ ಒಂದು ಜನರಿಗೆ ಒಂದು ಜೇಬಿಗೆ ಕತ್ತರಿ ಬೀಳುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ವಸ್ತುಗಳ ದರ ಕೂಡ ಏರಿಕೆ ಆಗ್ತಿದೆ. ಇದ್ರ ಮಧ್ಯೆ ತಿನ್ನುವಂತಹ ಒಂದು ಒಳ್ಳೆ ಪ್ರೋಟೀನ್ ಆದ್ರೂ ತಗೊಳ್ಳೋಣ ಅಂತ ಮೊಟ್ಟೆ ತಿನ್ನೋದಕ್ಕೆ ಹೋಗುವಂತಹ ಜನರಿಗೆ ಈಗ ಶಾಕ್ ಎದುರಾಗಿರುವಂಥದ್ದು. ಇದು ಈ ಒಂದು ಜೂನ್ ಅಂತ್ಯದಿಂದ ಹಿಡಿದು ಜುಲೈ ಆಗಸ್ಟ್ ವರೆಗೂ ಕೂಡ ಇದೇ ರೀತಿ ರೇಟ್ ಹೆಚ್ಚಳ ಇರಬಹುದು ಅಥವಾ ಕಡಿಮೆ ಆಗಬಹುದು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕುಕ್ಕಟೋದ್ಯಮ ಕೂಡ ಊಹೆ ಮಾಡಿರುವಂಥದ್ದು. ಸೊ ಅವರು ಕೂಡ ಹೇಳ್ತಿದ್ದಾರೆ ಮೊಟ್ಟೆಯ ದರ ಇನ್ನೂ ಸ್ವಲ್ಪ ಹೀಗೆ ಇರುತ್ತೆ. ಸೊ ಈಗ ಏನು ₹7.50 ಹಾಗೂ ₹7.80 ಇದೆ, ಆ ಒಂದು ದರದಲ್ಲೇನೆ ಒಂದು ಸ್ಟ್ಯಾಂಡರ್ಡ್ ಆಗಿ ಇರ್ಬೋದು ಅನ್ನುವಂತಹ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಿರುವಂಥದ್ದು. ಸೊ ಹೀಗಾಗಿ ಒಂದು ಮೊಟ್ಟೆಯನ್ನ ತಿನ್ನುವಂತಹ ಜನರಿಗೆ ಇದು ಶಾಕಿಂಗ್ ನ್ಯೂಸ್ ಆಗಿದೆ. ಹೀಗಾಗಿಯೇ ಇನ್ನು ಮುಂದಿನ ದಿನಗಳಲ್ಲಿ ಮೊಟ್ಟೆಯನ್ನ ಹೆಚ್ಚಾಗಿ ಸೇವಿಸಬೇಕು ಅನ್ನುವಂತಹದ್ದು ಅವ್ರಿಗೆ ನಿಜಕ್ಕೂ ಇದು ಒಂದು ಬೇಸರದ ವಿಚಾರ ಕೂಡ ಆಗಿದೆ. ಸೊ ಇದು ಇವತ್ತಿನ ಡಿಜಿಟಲ್ ಲೈವ್ ಆಗಿತ್ತು. ಸೊ ಮುಂದಿನ ಡಿಜಿಟಲ್ ಲೈವ್ ಅಲ್ಲಿ ಮತ್ತೊಂದು ವಿಷಯನ ತಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.